ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಆಯಶಾ. ಇವತ್ತು ನಾವು ಬಾಂಗಡೆ ಫ್ರೈಯನ್ನು ಯಾವ ಥರ ಮಾಡುವುದು ಎಂಬುದನ್ನು ನೋಡೋಣ. ಇದು ನೋಡಿ, ಸುಮಾರು 1 kgಗಿಂತ ಸ್ವಲ್ಪ ಕಮ್ಮಿ ಬಾಂಗಡೆ ಮೀನಿದೆ. ಅದಕ್ಕೆ ನಾನು ತೊಳ್ಕೊಂಡು ಅದಕ್ಕೆ ಕಚ್ಚಾಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಹಾಕಿದೆ, ಉಪ್ಪು ಹಾಕಿದೆ. ಉಪ್ಪು ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದಕ್ಕೆ ಖಾರ. ಅದು ಮಿಡ್ಲು ಕಟ್ ಮಾಡೋದು ಎದಕ್ಕಂದರೆ ಅದರಲ್ಲಿ ಎಲ್ಲ ಪೂರ ಮಸಾಲ ಅದರಲ್ಲಿ ಎಳ್ಕೊಲಿ ಅಂಥೇಳಿ ಅದನ್ನು ಮಿಡ್ಲು ಕಟ್ ಮಾಡಬೇಕು. ಇದು ಆಮೇಲೆ ಒಂದು ಅರ್ಧ ಲಿಂಬು ತೊಗೊಂಡು ನಿಂಬೆ ಹಣ್ಣನ್ನು ಅದರಲ್ಲಿ ಹಾಕಬೇಕು. ಇದರಿಂದ ಅದರ ರುಚಿ ಹೆಚ್ಚಾಗುತ್ತೆ. ಅದನ್ನು ಚಲೋ ಕಲಿಸ್ಕೋಬೇಕು. ಅದು ಎಲ್ಲ ಭಾಗದಲ್ಲೂ ಮಸಾಲ ಏಕರೀತಿಯಾಗಿ ಅಂಟುಕೊಳ್ಳೋ ಥರ ನಾವು ಅದನ್ನು ಕಲಿಸ್ಬೇಕು. ಅದಕ್ಕೆ ಮಿಡ್ಲು ಕಟ್ ಮಾಡಿರೋದ್ರಿಂದ ಅದರಲ್ಲಿ ಚೆನ್ನಾಗಿ ಹೋಗುತ್ತೆ ಅದು. ಆ ಥರ ಮಸಾಲ ಎಲ್ಲವನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ನಾವು ಅದನ್ನು ಎತ್ತಿ ಇಡಬೇಕು. ಯಾಕಂದರೆ ಅದೆಲ್ಲ ಮಸಾಲ ಹತ್ಕೋಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ತೆವಿ ಇಟ್ಟು ಅದ್ರ ಮೇಲೆ ಎಣ್ಣೆಯನ್ನು ಹಾಕಿ ಗರಂ ಮಾಡ್ಕೋಬೇಕು. ಅದೆಲ್ಲ ಕಡೆ ಸಮನಾಗಿ ಹರಡುವಂಗೆ ನಾ ಬ್ರಷಿಂದ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ತೆವಿ ನಮ್ಮದು ತೆಗ್ಗಾಗಿರೋದ್ರಿಂದ ಎಣ್ಣೆ ಒಂದೇ ಕಡೆ ನಿಂತ್ಕೊಳ್ತೈತಿ. ಅದರಿಂದ ನಾನು ಎಲ್ಲ ಕಡೆ ಹಚ್ತಾ ಇದ್ದೀನಿ. ಆನಂತರ ನಾನು ಕಾರ್ನ್ ಫ್ಲೋರನ್ನು ತಗೊಂಡು ಅದರಲ್ಲಿ ಮೀನನ್ನು ಎರಡೂ ಕಡೆ ಅದ್ದಿ, ನೋಡಿ ನೀವು ವಿಡಿಯೋಲ್ಲಿ ನೋಡ್ಬೋದು, ಆ ಥರ ಅದ್ದಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಮೀನು ಫ್ರೈಯನ್ನು ಭಾಳಷ್ಟು ವಿಧದಲ್ಲಿ ಮಾಡ್ಬೋದು. ಆದರೆ ನಾನು ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿರೋ ವಸ್ತುಗಳನ್ನು ಹಾಕಿನೇ ಮಾಡ್ಬೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿನೂ ಇದೇ ಥರ ಮಾಡ್ಬೋದು. ನೋಡಿ, ಈ ಥರ ನಾವು ಅದನ್ನು ಕಾರ್ನ್ ಫ್ಲೋರಲ್ಲಿ ಅದ್ದಿ ಬಿಸಿಯಾದ ಎಣ್ಣೆ ಮೇಲೆ ಬಿಡ್ತಾ ಇದ್ದೀನಿ. ಎಣ್ಣೆನೂ ನಾನು ಭಾಳ ಹಾಕಿಲ್ಲ. ನೋಡಿ, ಈ ಥರ ಎಲ್ಲ ಮೀನುಗಳನ್ನು ಕಾರ್ನ್ ಫ್ಲೋರಲ್ಲೇ ಅದ್ದಿ ಹಾಕ್ತಾಯಿದ್ದೀನಿ. ಮೀನನ್ನು ಭಾಳ ವಿಧದಲ್ಲಿ ನಾವು ಫ್ರೈ ಮಾಡ್ಬೋದು, ಒಂದೇ ವಿಧದಲ್ಲ. ಇದು ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ವಸ್ತುಗಳಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂತ. ಇದು ಕಾರ್ನ್ ಫ್ಲೋರ್, ಇದ್ರ ಬದಲಿಗೆ ನೀವು ಹಿಟ್ಟನ್ನು ತೊಗೋಬೋದು. ಇದು ಮಸಾಲೆಗಳನ್ನು ಹಾಕಿ ಅದನ್ನು ಫ್ರೈ ಮಾಡೋದು. ಇದು ಬಾಂಗಡೆ ಮೀನು ತಿನ್ಲಿಕ್ಕೆ ಭಾಳ ರುಚಿಯಾಗಿರುತ್ತೆ. ನಾವು ಇದನ್ನು ಹಿಟ್ಟನ್ನು ಹಚ್ಚಿ ಮೀನನ್ನು ಮಸಾಲಾನು ನೋಡಿ ಎಲ್ಲ ಕಡೆ ಹತ್ಕೊಂಡಿದೆ, ಚಲೋ ಎಳ್ಕೊಂಡಿದೆ. ನೋಡಿ, ಈಗ ಬಿಸಿಯಾದ ತೆವೆಯಲ್ಲಿ ಭಾಳ ಎಣ್ಣೆ ಹಾಕಬಾರ್ದು. ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ನಾ ಭಾಳ ಎಣ್ಣೆ ಹಾಕಿ ಮೀನನ್ನು ಕರಿಯೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತೀನಿ. ಎಲ್ಲ ಮೀನುಗಳನ್ನು ಈಗ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಮೀನು ಬೇಯಲಿಕ್ಕೆ ಭಾಳ ಸಮಯ ಬೇಡ, 15 ನಿಮಿಷದಲ್ಲಿ ಮೀನು ಫ್ರೈ ರೆಡಿ ಆಗುತ್ತೆ. ಇದರಲ್ಲಿ ಬಹಳ ಮಸಾಲವನ್ನು ಯೂಸ್ ಮಾಡಿಲ್ಲ, ಆದ್ದರಿಂದ ಇದು ಇನ್ನೂ ಬೇಗ ರೆಡಿ ಆಗುತ್ತೆ. ನೋಡಿ, ಎಲ್ಲ ಮೀನುಗಳನ್ನು ನಾವು ಕಡಿಮೆ ಎಣ್ಣೆಯಲ್ಲಿ ಬೇಯಿಸ್ಬೋದು. ನೋಡಿ, ಎಲ್ಲ ಮೀನುಗಳನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಎಣ್ಣೆ ಕಮ್ಮಿ ಬಿದ್ದಿರೋದ್ರಿಂದ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಅದನ್ನು ಮೀನನ್ನು ಹುರ್ಕೊಳ್ತಾ ಇದ್ದೀನಿ. ಮೀನನ್ನು ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ಒಂದು 15-20 ನಿಮಿಷದಲ್ಲಿ ನಮ್ಮ ಮೀನು ರೆಡಿ ಆಗುತ್ತೆ. ಮೀನನ್ನು ಮಸಾಲ ಹಾಕಿನೂ ನಾವು ಮಾಡ್ಬೋದು, ರವೆ ಹಾಕಿ ಮಾಡ್ಬೋದು, ಬೇರೆ ಬೇರೆ ವಿಧದಲ್ಲಿ ನಾವು ಅದರ ಫ್ರೈಯನ್ನು ಮಾಡ್ಬೋದು. ನಾನು ಇವತ್ತು ಮಾಡ್ತಾ ಇರೋದು ಸಿಂಪಲ್ಲಾಗಿ ಕಾರ್ನ್ ಫ್ಲೋರನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮೀನುಗಳನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಮೀನು ಫ್ರೈ ರೆಡಿ ಆಯಿತು. ನೋಡಿ, ಇದು ಸಿಂಪಲ್ಲಾದ ಮೀನು ಫ್ರೈ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.